ಈಗ ಆ ಅಯೋಗ್ಯ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮುಂದೆ. ಹೆಣ್ಮಕ್ಳಿದ ಅವನು 2 ಹೆಣ್ಮಕ್ಳು ಎತ್ತಿದ್ದಾನೆ, ಜೊತೆಗೆ ಹೆಂಡ್ತಿನೂ ಒಂದು ಹೆಣ್ಮಗಳಿದ್ದಾಳೆ. ಇವತ್ತು ಹೆಣ್ಮಕ್ಳು ಅವಮಾನ ಮಾಡಿದ್ರೆ ನನ್ನ ಹೆಂಡ್ತಿಗೆ ನನ್ನ ಮಕ್ಳಿಗೆ ಆಗುತ್ತೆ ಅನ್ನೋದು ಅವನು ಸ್ವಾಭಿಮಾನ ಬಿಟ್ಟು ನನ್ನ ಏನು ಒಕ್ಕಲಿಗರ ಸಮುದಾಯದ ಹೆಣ್ಮಗಳನ್ನ ಕೆಣಕಿದ್ದಾನೆ. ಇವತ್ತು ಚಾಮುಂಡೇಶ್ವರಿನ ಏನು ಕೆಣಕಿ ಬಲಿ ತಗೊಂಡು ಅನ್ನೋ ಪನಿಷ್ಮೆಂಟು ಆ ಚಾಮುಂಡೇಶ್ವರಿ ತಾಯಿನೇ ಕೊಟ್ಬಿಟ್ಟಿದ್ದಾಳೆ ಮುನಿರತ್ನಾಗಿ. ಈಗ ಇಷ್ಟೊತ್ತು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಇವತ್ತೇನು ನಮ್ಮ ಪರವಾಗಿ ಮಾಧ್ಯಮದವರಿದ್ದೀರಿ, ನಮ್ಮ ಪಬ್ಲಿಕ್ ಇದ್ದಾರೆ, ಮತ್ತು ನಮ್ಮ ಮನೆಯವರು ಎಲ್ಲಿ ಹೆಜ್ಜೆ ಹೆಜ್ಜೆಗೂ ನನ್ನ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂದರೆ, ಎಲ್ಲನ ಆಚೆ ಹೋದ್ರೆ 10 ಸತಿ ಫೋನ್ ಮಾಡ್ತಾರೆ, ಎಲ್ಲಿದ್ಯಮ್ಮ ಏನು ಅಂತ. ಈ ಭಯದಲ್ಲಿ ನಾವು ಬದುಕ್ತಿ ಅಂದರೆ ಇವನು ಇನ್ನೂ ಅಷ್ಟು ಕುತಂತ್ರ ಮಾಡಿದ್ರು ನಾವು ಎದುರಲ್ಲ, ಇನ್ನು ಅವ್ನಿಗೆ ಎದುರಿಸ್ತೀವಿ ಹೊರ್ತು ನಾವು ಎದುರಿ ಮನೇಲಂತೂ ಕೂರೋದಿಲ್ಲ. ಯಾಕೆಂದರೆ ನಾವು ಈಚೆ ಬಂದ್ಬಿಟ್ಟಿದ್ದೀವಿ. ಈ ಬದುಕಿದ್ರೆ ಬದುಕಬೇಕು, ಹೋದರೆ ಹೋಗಬೇಕು, ಒಳ್ಳೆಯ ಸಾವಾಗಿ ಹೋಗಬೇಕು. ಏನು ಅನ್ಯಾಯ ಮಾಡ್ತಿದ್ದಾನೆ ಅವನ ವಿರುದ್ಧವಾಗಿ ನಾವು ಓಡಾಡ್ತೀವಿ. ಯಾವಾಗ ಅವ್ನು ಏನೇ ನಮ್ಮ ಕುತಂತ್ರ ಮಾಡಿದ್ರು ಅವ್ರ ಕುತಂತ್ರಕ್ಕೆ ನಾವು ಎದುರಲ್ಲ. ಅವನು ಏನು ಅನ್ಕೊಂಬಿಟ್ಟಿದ್ದಾನೆ ಅಂದರೆ, ನಾನು ಎಲ್ಲಿ ಹೋಗ್ತೀನಿ ನನ್ನ ವಿರುದ್ಧವಾಗಿ ನಾನು ಮಾಡೋದೆಲ್ಲ ಸಹಿಸಬೇಕು. ಅವನು ಏನು ಕೆಟ್ಟ ಸ್ವಭಾವದವನಿದ್ದಾನೆ, ಅವನು ಕೀಚಕ ಅಂತ ನಾವು ಹಿಂದೆ ಸೀರೆ ಹೇಳ್ದಾಗ BBMPಲಿ ಹಾಕಿದ್ವಿ ಅಲ್ವಾ, ಫ್ಲೆಕ್ಸ್ ಹಾಕಿದ್ವಿ. ಆ ಕೀಚಕನ ಬುದ್ಧಿ ಏನು ಗೊತ್ತಾ, ಅವನು ಏನೇ ಮಾಡಿದ್ರು ಆ ಹೆಣ್ಮಗಳು ಸಹಿಸಬೇಕು, ಅವ್ರ ಮನೆಯವ್ರು ಸಹಿಸಬೇಕು. ಆ ತಲೆಯಲ್ಲಿ ಅವನು ಅದು ಹೋಗ್ಬಿಟ್ಟಿದೆ. ಅವನು ಥರ ನಾವು ಬದುಕಂಥದ್ದಲ್ಲ. ನಾವು ಹೆಣ್ಮಕ್ಳು, ನಾವು ನಮ್ಮ ಅಪ್ಪ ಅಮ್ಮ ನಮ್ಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ಏನು ನಮಗೆ ಅವರು ಒಳ್ಳೆ ಪಾಠವನ್ನು ಹೇಳ್ಕೊಟ್ಟಿರೋದಕ್ಕೆ ನಾವು ಇಷ್ಟು ಧೈರ್ಯದಿಂದ ನಮ್ಮ ಮನೆಯವ್ರು ಏನು ಶಕ್ತಿ ತುಂಬಿದ್ದಾರೆ. ಅವ್ನ ವಿರುದ್ಧವಾಗಿ ನಿಂತಿರೋದು. ಅವ್ನು ಹೇಳ್ದಂಗೆ ಯಾರೂ ಕೇಳೋದಿಲ್ಲ ಮೇಡಮ್, ಅವ್ನ ವಿರುದ್ಧವಾಗಿ ನಿಲ್ಲಬೇಕು. ಯಾಕೆಂದರೆ ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ. ಖಂಡಿತ. ಇವತ್ತು ನನಗಾಗಿರೋ ಅವಮಾನ ಅಲ್ಲ ಮೇಡಮ್ ಅವರೇ, ಇವತ್ತು ನನಗಾಗಿರೋ ಅವಮಾನ ಅಲ್ಲ, ಇಡೀ ನಮ್ಮ ಕನ್ನಡಿಗರ ಹೆಣ್ಮಕ್ಳಿಗೆ ಅವಮಾನ ಆಗಿರೋದು. ಇಷ್ಟು ಬೆಳೀತಾ ಬಿಟ್ಟಿರೋದು ಪಕ್ಷ ಅವರು ಯಾವುದಕ್ಕೆ ಅವ್ರ ವಿರುದ್ಧವಾಗಿ ನಿಂತಿಲ್ಲ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಾಂದರೆ ಅವರು ಏನು ಓಡಾಡ್ತಾ ಇದ್ದಾರೆ ಆ ಪಕ್ಷದವರು, ಅವ್ರೇನು ಕ್ರಮನೂ ತೊಗೊಂಡಿಲ್ಲ. ಅಯೋಗ್ಯನ ಬೆಳೆಯಕ್ಕೆ ಬಿಟ್ಟಿದ್ದಾರೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ಇವತ್ತು ಏನು BJP ಅವ್ರನ್ನ ಬೆಳೆಸ್ತಾ ಇದ್ದಾರೆ, ಇಷ್ಟೆಲ್ಲ ನೋಡ್ತಾ ಇದ್ದಾರೆ, ಇಷ್ಟೆಲ್ಲ ಕಣ್ಮುಂದೆನೇ ಇದ್ದೂ ಆ ಸಾಕ್ಷಿ ನಾಶ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಅವ್ರ ಪಕ್ಷದವ್ರು ಹೊರತು ಯಾಕೆ ಅವನ್ನ ಆಚೆಗೆ ಹಾಕಿಲ್ಲ? ಯಾಕೆ ಅವನ್ನ ನಮ್ಮ ಪೊಲೀಸ್ನವ್ರನ್ನ ಅವ್ನು ಬಂಧಿಸಿಲ್ಲ? ಯಾಕೆ ಅವ್ನು ಬೆಳೆಯಕ್ಕೆ ಬಿಡ್ತಾ ಇದ್ದೀರಿ? ಇನ್ನು ನಮ್ಮ ಕನ್ನಡಿಗರಿಗೆ ಹೆಣ್ಮಕ್ಳಿಗೆ ಇನ್ನೂ ಎಷ್ಟು ಅವಮಾನ ಮಾಡಬೇಕು ಅಂತ ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಮುನಿರತ್ನ ಇನ್ನಷ್ಟು ಏನೇ ಒಂದು ಅವ್ನ ಮನಸ್ಸಲ್ಲಿ ಏನೇ ಇದ್ದರೂ ಇವ್ರನ್ನ ಮುಗಿಸ್ಬೇಕು. ಆ ಥರ ಏನಾದರೂ ಅವ್ನ ಕನಸಲ್ಲಿ ಇತ್ತು ಅಂದರೆ ನಾವೇ ನಮ್ಮ ಮನೆಯವ್ರು ಹೇಳ್ದಂಗೆ ನಾನು ನಮ್ಮ ಮನೆಯವರೇ ಅವ್ನ ಮನೆಗೆ ಹೋಗ್ತೀವಿ. ಅವ್ನು ನಮ್ಮನ್ನೇ ಕೊನ್ಲಿ, ಅವ್ನು ನಮ್ಮ ಮೇಲೆ ಫೈಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಯಾರೋ 3ನೇ ವ್ಯಕ್ತಿಗಳು ಪಾಪ ಏನೋ ಒಂದಿಷ್ಟು ಕಾಸಿಗೆ ದುಡ್ಡಿಗೆ ಆಸೆ ಪಡ್ತಾರೆ, ಪಾಪ ಇಂಥ ಕೆಲಸ ಮಾಡ್ತಾರೆ, ಅರ್ಧ ಬಾಳಲ್ಲಿ ಸಾಯಿಸ್ತಾನೆ ಇವನು. ಆ ಥರ ವ್ಯಕ್ತಿತ್ವ ಫಸ್ಟ್ ಅವ್ನು ಕಣೆಗಳಿಸ್ಬೇಕು. ಅವನು ಅಯೋಗ್ಯ ಇದ್ದಾನೆ. ಅವ್ನು ಮಾತಾಡಬೇಕು ಅಂದರೆ ಇಲ್ಲೇ ಬಂದು ಮಾತಾಡಲಿ, ಅವ್ನು ಉತ್ತರ ಕೊಡಲಿ. ಅಯೋಗ್ಯ ಅವನು. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮಿದು. ಇವತ್ತು ಅವನ ಹೆಣ್ಮಕ್ಳು ಬಂದು ನಿಂತಿದೆ, ಆದರೆ ಅವನು ಆ ಅವಮಾನ ಸಹಿಸ್ತಾ ಇದ್ದಾನೋ ಇಲ್ಲಾಂದ್ರೆ ಅವ್ನು ಇರಬೇಕು ಅವ್ನು ಸಾಯ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತೇನು ಮಾಡಿದ್ದುಣ್ಣ ಮಾರಾಯ ಅನ್ನೋಕ್ಕೆ ಇವತ್ತು ನನಗೇನು ಕಿರುಕುಳ ಕೊಟ್ಟ, ಇವತ್ತು ಇಡೀ ನಮ್ಮ ಹೆಣ್ಮಕ್ಳಿಗೆ ರಾಜರಾಜೇಶ್ವರಿ ಕ್ಷೇತ್ರದ ಹೆಣ್ಮಕ್ಳಿಗೆ ಅವಮಾನ ಮಾಡ್ದ. ಇವತ್ತು ಅವನ ಹೆಣ್ಮಕ್ಳಿಗೆ ಅವಮಾನ ಆಗಿದೆ, ಆದರೆ ಯಾರೂ ಬಾಯಿ ಬಿಡ್ತಾ ಇಲ್ಲ. ಮುಂದಿನ ದಿವಸದಲ್ಲಿ ಅದು ಕೂಡ ಬರುತ್ತೆ. ಇನ್ನೇನಾದರೂ ಹೇಳ್ಬೇಕಾ? ಇಲ್ಲಿ ನೋಡಿ, ನಾವು ಸ್ವಚ್ಛವಾಗಿದ್ದೀವಿ. ಭಯ ಯಾಕೆ ಬೇಕು? ಇವತ್ತು ತಪ್ಪು ಮಾಡಿದವ್ರು ಭಯ ಇರುತ್ತೆ. ನಾವು ತಪ್ಪು ಮಾಡಿಲ್ಲ, ಇಂಥ 100 ಬಿಡಲಿ ಅವನು. ನಾವು ಭಯ ಪಡೋವಂಥವ್ರಲ್ಲ, ನಾವು ತಪ್ಪು ಮಾಡಿಲ್ಲ. ಅವನು ಆ ಥರ ಏನಾದರೂ ಇತ್ತು ಅಂದರೆ ಅವನ ಎದುರುಗಡೆ ಬಂದು ಫೇಸ್ ಮಾಡಲಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಖಂಡಿತ ಅವನಿಗೆ ಅದರಲ್ಲ. ನಾವು ಫಸ್ಟು ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಭೇಟಿ ಮಾಡ್ತೀವಿ. ಸ್ವಾಮೀಜಿಯವರು ನಮ್ಮ ವಾರ್ಡಲ್ಲಿ ಕೆಲಸ ಮಾಡಿದಂಥವ್ರು. ಚೆಲುವರಾಜು ಮೊದಲನೇ ಕಂಪ್ಲೇಂಟ್ ಕೊಟ್ಟಿದ್ದು. 5 ವರ್ಷ ಕಸದ ಕಾಂಟ್ರಾಕ್ಟ್ರು, ಲೆಗ್ಗೆರೆ ವಾರ್ಡು, ನನ್ನ ಶ್ರೀಮತಿ ಗೆದ್ದಿದ್ದ ವಾರ್ಡು. ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ತಾಯಂದಿರ ಬಗ್ಗೆ ಇದೇನಾದರೂ ಮಾತಾಡಿದರೆ ಅದನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ.
ಈಗ FSL ರಿಪೋರ್ಟು ಸತ್ಯ ಅಂತ ಬಂದಿದೆ, ಮುನ್ನಡೆ ವಾಯ್ಸು ಅಂತ ಬಂದಿದೆ. ಇವತ್ತು ಒಕ್ಕಲಿಗ ಹೆಣ್ಮಕ್ಳನ್ನು, ಒಕ್ಕಲಿಗರ ತಾಯಿಯನ್ನು ಬರೀ 36 ಲಕ್ಷಕ್ಕೆ ಕರೆದಿದ್ದಾನೆ, ಅವನ ಮಂಚಕ್ಕೆ ಕರೆದಿದ್ದಾನೆ. ಗುರುಗಳು ಏನು ಆದೇಶ ಕೊಡ್ತಾರೆ ಕೇಳ್ತೀವಿ. ಅದಾದಮೇಲೆ ನಮ್ಮ ಸಮುದಾಯದ ನಾಯಕರಾದಂಥ ದೇವೇಗೌಡರನ್ನ, DK ಶಿವಕುಮಾರ್ ಸಾಹೇಬ್ರನ್ನ, ಅಶೋಕ್ ಅಣ್ಣವ್ರನ್ನ ಭೇಟಿ ಮಾಡ್ತೀವಿ. ಅವ್ರುಗಳಿಗೂ ಸಹ ದೂರು ಕೊಡ್ತೀವಿ. ಅಶೋಕ್ ಅವರು ಶಾಸಕತ್ವ ರಾಜೀನಾಮೆ ಏನು ಪಡಿತೇವೆ ಅವ್ನು ಮಾತಾಡಿರೋದು ನಿಜ ಆದರೆ ಅಂತ ಹೇಳಿದ್ದಾರೆ. ಎಲ್ಲ ತಮ್ಮ ಮಾಧ್ಯಮಗಳಲ್ಲೇ ನೋಡಿರೋದು. ಈಗ ಹಾಗೆ ಒಂದು 4-5 ದಿವಸ ಆಗಿದೆ ಅದು ಸತ್ಯ ಅಂತ ಬಂದು. ಇನ್ನೂ ಏನು ಮಾಡ್ತಿದ್ದಾರೆ? ಯಾಕೆ ಇನ್ನೂ ರಾಜೀನಾಮೆ ಪಡೆದಿಲ್ಲ? ಇನ್ನೇನಾದರೂ ಪಡೆದಿಲ್ಲ ಅಂದರೆ ಅವನು ನಮಗೊಂದಷ್ಟು ವಿಚಾರಗಳೇನು ಹೇಳಿದ್ದಾನೆ. ಕುಮಾರಸ್ವಾಮಿ ಮಗನ ಬಗ್ಗೆ ಹೇಳಿದ್ದಾನೆ, ಅಶೋಕ್ ಅವ್ರ ಬಗ್ಗೆನೂ ಮಾತಾಡಿದ್ದಾನೆ. ಆಮೇಲೆ ಮಾಜಿ ಮುಖ್ಯಮಂತ್ರಿಗೆ ನಮ್ಮದೇ ಜೊತೆಗಿದ್ದಂಥ ಒಬ್ಬ ಜನಪ್ರತಿನಿಧಿ ಬಳಸಿ ಏನು ಮಾಡ್ಕೊಂಡಿದ್ದಾನೆ ವಿಡಿಯೋ, ಆ ಎಲ್ಲವನ್ನು ಬೀದಿಗಿಕ್ತೀವಿ. ಯಾಕೆಂದರೆ ನಾವು ಮುಳುಗ್ತಾ ಇದ್ದೀವಿ ಅಂದರೆ ದೊಡ್ಡವರು ಆರಾಮಾಗಿರೋಕ್ಕೇನು ಬಿಡಲ್ಲ. ಅವನೇ ಮಾಡಿರೋದು. ನನಗೆ ಹೇಳಿದ್ದಾನೆ, ನೇರವಾಗಿ ಹೇಳಿದ್ದಾನೆ, ತೋರಿಸಿದ್ದಾನೆ. ಸನ್ಮಾನ್ಯ ಅಶೋಕ್ ಅಣ್ಣವ್ರ ಮನೆಯಲ್ಲೇ ತೋರಿಸಿದ್ದಾನೆ. ನನಗೆ ಅಸಹ್ಯ ಅದು ನೋಡಲ್ಲ ಅಣ್ಣ ಅಂದ್ರೂ ತೋರಿಸಿದ್ದಾನೆ ಬಲವಂತವಾಗಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಿಂದು ನೀನು ಹೆಂಡ್ತಿದ್ದು ಬಂದಿದ್ದಕ್ಕೆ ಸೇರ್ಕೊಳ್ಳುತ್ತೆ, ಮರ್ಯಾದೆಗೆ ಇದ್ದರೆ ಸರಿ ಅಂತೇಳಿ. ಅಲ್ಲೊಬ್ಬ ಮಾಜಿ ಮೇಯರ್ನ ಪೆರೇಡ್ ಮಾಡಿಸ್ತಾನೆ, ನೆಲದಲ್ಲಿ ಕೂರಿಸ್ತಾನೆ, ದೂರ ಕಳಿಸ್ತಾನೆ, ಹತ್ರ ಬರೆಸ್ತಾನೆ, ಕೈಕಟ್ಟು ನಿಲ್ಲಿಸ್ತಾನೆ. ನೋಡಿ ಇವನು ಇದ್ದಂಗೆ ಇರಬೇಕು. ಇರಲಿಲ್ಲ ಅಂದರೆ ಈಗ ನಿಮ್ಮ ಬಾಸ್ ಹೆಂಗೆ ಹೇಳಿದ ಮಾತು ಕೇಳ್ತಾರೆ ಹೇಳು, ಹಳೆ ಬಾಸ್ ಹೆಂಗೆ ಹೇಳಿದ ಮಾತು ಕೇಳ್ತಾರೆ ಹೇಳು. ಹಿಂಗೆಲ್ಲ ಹೇಳಿ ನನ್ನ ಮೊಬೈಲಲ್ಲಿ ಇವರವೆಲ್ಲ ಜಾತಕಗಳಿದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಂದು ಬಂದು ಬೀಳುತ್ತೆ, ಅವತ್ತು ಕಳಿಸ್ತೀವಿ. ಅವೆಲ್ಲವನ್ನು ಯಾರಿಗೆ ಏನು ಹೇಳ್ತೀನಿ ಖಂಡಿತ. ಸರ್, ಒಬ್ಬ ಮುಖ್ಯಮಂತ್ರಿಗೆ ಕಾಫಿ ಕುಡಿತ ಸಂಜೆ ಕುಂತಿರ್ತಾರೆ, ಇವನೇನೋ ಔಷಧಿ ಕೊಡ್ತಾನೆ, ಅವನೇ ಕೇಳ್ತಾನೆ ನನಗೊಂದು ಹೆಣ್ಣು ಬೇಕು ಅಂತ, ಮುನರತ್ನ ಕಳಿಸ್ತಾನೆ, ಇನ್ನೊಬ್ಬ ಜನಪ್ರತಿನಿಧಿ ಕಳಿಸ್ತಾರೆ ಅಲ್ಲಿಗೆ. ಎಷ್ಟು ಅಸಹ್ಯ ಇದೆ. ನಮ್ಮ ರಾಜ್ಯದ ಅವನನ್ನೇನಾದರೂ ಕರೆಕ್ಟ್ ದಾಖಲೆಗಳು ತೆಗೆದು ಇಟ್ಬಿಟ್ರೆ ರಾಜ್ಯದ ಅರ್ಧ ಜನಪ್ರತಿನಿಧಿಗಳು ದೊಡ್ಡವ್ರದ್ದು ಮಾನ ಮರ್ಯಾದೆ ಬೀದಿಗೆ ಬರುತ್ತೆ. ಇಂಥವನ್ನ ಇನ್ನೂ ಸಹಿಸ್ಕೊಂಡು ಅವರೆಲ್ಲ ಇದ್ದಾರಲ್ಲ, ಈ ಕಾರಣಗಳಿಂದ ನಮ್ಮನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿ, ಎಲೆಕ್ಷನ್ ಆದಮೇಲೆ ನಮ್ಮನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಏನು ಮಾಡೋದು? ಅದಕ್ಕೆ ನಾವು ಗುರುಗಳಿಗೆ ಒಪ್ಪಿಸಿ ನೇರವಾಗಿ ಅವನ ಮನೆಗೆ ಹೋಗ್ತೀವಿ. ಅವನು ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅಂದರೆ ಇಂಥ ಜಾಗ ಬಂದರೆ ಕೊಲ್ತೀನಿ ಅಂದರೆ ಅಲ್ಲಿಗೆ ಹೋಗ್ತೀವಿ, ನಾವು ಇಬ್ಬರೇ ಹೋಗ್ತೀವಿ. ನಾವು ಯಾರನ್ನೂ ಕರ್ಕೊಂಡು ನಮ್ಮ ಅಯ್ಯನ್ ರೆಡ್ಡಿನೂ ಕರೀಲಿ ಅವರು, ಪಾಪ ಅವ್ರಿಗೆ ಸರ್ಕಾರ ಗನ್ ಕೊಟ್ಟಿದ್ದು, ಇಂಥದ್ಕಾದ್ರೂ ಬೆಳೆಸ್ಕೊಳ್ಳಿ. ಅವ್ನು ಒಳ್ಳೇದಕ್ಕಂತೂ ಬೆಳೆಸೋಕ್ಕಾಗಿಲ್ಲ. ಅಯ್ಯನ್ ರೆಡ್ಡಿನೇ ಕರೀಲಿ. ನಮ್ಮ ಖಾಸಗಿ ಬದುಕನ್ನು ಪೂರ್ತಿ ನಮ್ಮ ಆಲ್ಮೋಸ್ಟ್ ನಮ್ಮ ವಿಡಿಯೋಗಳನ್ನ, ಫೋಟೋಗಳನ್ನ ಕಂಟಿನ್ಯೂ ಕದ್ದಾಲಿಸಿದ್ದಾರೆ. ನಾವು ಯಾರ ಹತ್ರ ಮಾತಾಡಿದ್ರೆ ಏನಾದ್ರು ವಿಶೇಷ ಮಾಡಿದರೆ ಅವ್ರು ಕರ್ಸ್ಕೊಂಡು ಮಾತಾಡೋರು. ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಫೋನಿಂದನೇ ಗೊತ್ತಾಗ್ತಿತ್ತು. ಕದ್ದಾಲಿಸಿದ್ದಾರೆ. ನಮ್ಮ 5 ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 4 ವರ್ಷ ನಮ್ಮ ಅಧಿಕಾರದಲ್ಲಿ ನಮ್ಮ ಕಾಲ್ ಲಿಸ್ಟ್ ತೆಗೆಸ್ಕೊಂಡಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳನ್ನು, ಅಶೋಕ್ ಅಣ್ಣವ್ರನ್ನ, ಇಷ್ಟು ಜನ ಭೇಟಿ ಮಾಡ್ತೀವಿ. ವಿಜೇಂದ್ರ ಅವ್ರನ್ನೂ ಭೇಟಿ ಮಾಡ್ತೀವಿ. ಅವ್ರುಗಳು ಕ್ರಮ ತಗೊಳ್ಳಿಲ್ಲ ಅಂದರೆ ಅವನು ಎದುರಿಸೋದಲ್ಲ, ಸತ್ಯ ನಾವು ಹೇಳ್ತೀವಿ. ಮೊನ್ನೆ ಅರ್ಧಬರ್ಧ ಹೇಳೋಗಿದೆ ಹೆಣ್ಮಗಳಿಲ್ಲಿ. ಕಳೆದ ತಿಂಗಳು ಹೆಣ್ಮಗಳಿಲ್ಲಿ ಪ್ರೆಸ್ ಮೀಟ್ ಮಾಡ್ತಲ್ಲ, ಸಂತ್ರಸ್ತೆ ಅರ್ಧಬರ್ಧ ಹೇಳೋಗಿದೆ. ಅದನ್ನು ಪೂರ್ತಿ ಹೇಳಿಸೋ ಕೆಲಸ ಮಾಡ್ತೀವಿ. ನಾವೇ ರಕ್ಷಣೆಗೆ ನಿಲ್ತೀವಿ ಆ ಹೆಣ್ಮಗಳಿಗೆ. ಆ ಹೆಣ್ಮಗಳ ಜೀವಕ್ಕೆ ಮೊದಲು ನಮ್ಮ ಪ್ರಾಣ ಒತ್ತೆ ಇಟ್ಟು ನಿಲ್ತೀವಿ. ಇನ್ನೂ ತುಂಬ ಜನ ಇದ್ದಾರೆ ಸಂತ್ರಸ್ತರು. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ನೊಂದು ಡಾಕ್ಟ್ರ್ ಮನೆಗೆ ತೊಗೊಂಡೋಗಿ ಡ್ರಗ್ಸ್ ಇಟ್ಟು ಬಂಧಿಸ್ತಾರೆ ಅಂದರೆ ಏನು ಹೇಳೋದು? ಹೆಂಗೆ ಸಮಾಜದಲ್ಲಿ ಬದುಕೋಕ್ಕಾಗ್ತದೆ? ಪ್ರಾಣ ಉಳಿಸೋ ಡಾಕ್ಟ್ರಿಗೆ ಡ್ರಗ್ಸ್ ಇಟ್ಟು ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಅಂದರೆ ಅದಕ್ಕೆ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದು ಚಾರ್ಜ್ ಶೀಟ್ ಹಾಕ್ತಾರೆ. ಇಬ್ಬರು ಮನೆಗೆ ಹೋಗಿದ್ದಾರೆ. ಪೊಲೀಸ್ ಇಲಾಖೆಯನ್ನು ಒಬ್ಬ ಜನಪ್ರತಿನಿಧಿ ಅಧಿಕಾರ, ಹಣ, ಬುದ್ಧಿವಂತಿಕೆ ಬೆಳೆಸ್ಕೊಂಡು ಎಷ್ಟು ದೊಡ್ಡ ಮಟ್ಟಕ್ಕೆ ಮಿಸ್ಯೂಸ್ ಮಾಡಿಸ್ಕೊಂಡವ್ರೆ. ಇನ್ನು ಇಲಾಖೆ ಏನು ಮಾಡ್ತಾಯಿದೆ, ಸರ್ಕಾರ ಏನು ಮಾಡ್ತಾಯಿದೆ? ಇವತ್ತು ಒಬ್ಬ ಇವನು ಬಿಟ್ಟರೆ ಇಂಥವ್ರು 100 ಜನ ಉಟ್ಕೊಳ್ತಾರೆ. ನನಗೊಂದು ಈ ಹಿರಣ್ಯಕಶಿಪು ಜ್ಞಾಪಕ ಬರ್ತಾನೆ. ಇವನು ಜ್ಞಾಪಿಸ್ಕೊಂಡಾಗ ಅವನು ಏನು ಅನ್ಕೊಬಿಟ್ಟಿದ್ದ ಅಂದರೆ, ಹಿರಣ್ಯಕಶಿಪು ಹೊರ ತೊಗೊಂಡಿದ್ನಲ್ಲ, ಕತ್ಲಲ್ಲಿ ಸಾಯಬಾರ್ದು, ಬೆಳಕಲ್ಲಿ ಸಾಯಬಾರ್ದು,
ಎಂಥದ್ದು ಮನುಷ್ಯರಿಂದ ಸಾಯಬಾರ್ದು, ಪ್ರಾಣಿಗಳಿಂದ ಸಾಯಬಾರ್ದು, ದೇವರಿಂದ ಸಾಯಬಾರ್ದು ಅಂತ. ಹಂಗಂದ್ರೆ ನನಗೆ ಸಾವೇ ಇಲ್ಲ ಅಂತ. ಇವನು ಏನು, ನಾನು ಬುದ್ಧಿವಂತ, ನನ್ನ ಹತ್ರ ಹಣ ಇದೆ, ಮತ್ತು ನನ್ನ ಹತ್ರ ಅಧಿಕಾರ ಇದೆ, ಏನೂ ಮಾಡೋಕ್ಕಾಗಲ್ಲ ಅಂತ. ದೇವರು ಅಂತ ನಮ್ಗೆ ಗೊತ್ತಿದ್ದಿರೋದು ಒಂದು ಶಕ್ತಿ ಇರುತ್ತಲ್ಲ, ಹಗಲೂ ಸಾಯಿಸ್ತಿಲ್ಲ, ರಾತ್ರಿನೂ ಸಾಯಿಸ್ತಿಲ್ಲ, ಪ್ರಾಣಿನೂ ಸಾಯಿಸ್ತಿಲ್ಲ, ಮನುಷ್ಯರು ಸಾಯಿಸ್ತಿಲ್ಲ, ದೇವರು ಸಾಯಿಸ್ತಿಲ್ಲ. ಹೊಸ್ಲ ಮಧ್ಯದಲ್ಲಿ ಮುಸ್ಸಂಜೆಯಲ್ಲಿ ಬರೀ ಆಯುಧ ಇಲ್ದೇ ಕೊಂದಲ್ಲ ಹಿರಣ್ಯಕಶಿಪನ. ಅಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತವನೇ. ಅವನಿಗೆ ಎಷ್ಟೇ ಇದ್ದರೂ, ಎಷ್ಟೇ ಹಣ ಇದ್ದರೂ, ಅವನಿಗೆ ಎಷ್ಟೇ ಶಕ್ತಿಯನ್ನು, ಅಧಿಕಾರ ಇರೋರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಸೇವ್ ಆಗೋಕ್ಕೆ ಹೋದರೂ ಕಾನೂನು ದೊಡ್ಡದು ಈ ದೇಶದಲ್ಲಿ. ಎಲ್ಲಾದರೂ ಒಂದು ತಪ್ಪಲ್ಲಿ ಕಾನೂನು ಕುತ್ತಿಗೆಗೆ ಸುತ್ತಕೊಂಡ್ರೆ 1000 ತಪ್ಪನ್ನು ಬಂದು ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ. ಕಾನೂನು ಒಂದು ಸರಿ ಬಿಗಿ ಆದರೆ, ನಾನು ಅವರಿಗೆ ಹೇಳ್ತಿದ್ದೆ, ಅವ್ರಿಗೆ ಕೊಟ್ಟಿದ್ದೆ ಒಂದು ಸರಿ, ಈ ದೇಶದಲ್ಲಿ ಜಯಲಲಿತೆಗಿಂತ ಶಕ್ತಿ ಇದ್ದಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಒಂದು ಮೂಕರ್ಜಿ ಆ ಎಮ್ಮನ್ನು ತೊಗೊಂಡೋಗಿ ಜೈಲಲ್ಲಿ ಕೂರಿಸ್ತು, ಅದಕ್ಕಿಂತ ಶಕ್ತಿವಂತ ಅಲ್ಲಣ್ಣ ನೀನು. ದಯಮಾಡಿ ಒಂದು ಕಾಲ ಏನಾದರೂ ಕಾಲ ಕೆಟ್ಟರೆ ಬರ್ತದೆ. ನಾನು ಅಶೋಕನ ಮನೆಯಲ್ಲಿ ಮಾತನ್ನು ಹೇಳಿದೆ, ತಮಿಳುನಾಡಿನ ಮುಖ್ಯಮಂತ್ರಿ ಅದಕ್ಕಿಂತ ಪ್ರಭಾವ ವ್ಯಕ್ತಿ ಯಾರೂ ಇಲ್ಲ. ಕಾನೂನಲ್ಲಿ ಒಂದು ಅರ್ಜಿ ಆ ಎಮ್ಮನ್ನು ಜೈಲಲ್ಲಿ ಕುಂತ್ಕೊಂಡು ಊಟಕ್ಕೆ ಕಾಯಬೇಕಾದ ಪರಿಸ್ಥಿತಿ ಬಂತು. ಅದಕ್ಕಿಂತ ದೊಡ್ಡವರೇನಲ್ಲಣ್ಣ ನೀವು, ದಯಮಾಡಿ ತೊಂದರೆ ಕೊಡೋದು ಕಡಿಮೆ ಮಾಡಿಬಿಡಿ. ನಾವು ಆಯಿತು, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ನಮ್ಮನ್ನು ಬಿಟ್ಬಿಡಿ ನೆಮ್ಮದಿಯಾಗಿ, ನಮಗೂ ಹೆಂಡತಿ ಮಕ್ಕಳು ಬದುಕಿದೆ, ರಾಜಕೀಯ ಬೇಕಾದ್ರೂ ಬಿಟ್ಬಿಡ್ತೀವಿ ಅಂತ ಅಶೋಕನ ಮನೆಗೆ ಹೇಳೋದೆ. ಅವತ್ತು ಅಶೋಕನ ಮನೆ ಜಗಳಾದಾಗ 6 ಅಶೋಕ್ ಅವರಿದ್ದರು, ದಾಸರಳ್ಳಿ ಶಾಸಕರು, ಅವತ್ತು ಮಾಜಿ ಶಾಸಕರು ಮುನ್ರಾಜಣ್ಣ ಇದ್ದರು. ನೀವು ಅವ್ರನ್ನ ಕೇಳ್ಬೋದು. ಲಕ್ಷ್ಮೀಕಾಂತ್ ರೆಡ್ಡಿ ಅಂತ ನಮ್ಮ ನೆಗ್ಗೇರ್ ವಾರ್ಡ್ನ ಇವ್ರಿಗೆ ಮೊದಲಿಗಿದ್ದಂಥ ಕಾರ್ಪೊರೇಟರ್ ಇದ್ದರು, ನಾಮಿನೇಟ್ ಕಾರ್ಪೊರೇಟ್ರು ಸಿದ್ದೇಗೌಡರು ಇದ್ದರು. ಜಗಳ ಆದಾಗ ನಮಗೂ ಮುನ್ರತ್ನವ್ರಿಗೆ ಜಗಳ ಆದಾಗ, ಅದಾದಮೇಲೆ ಅವರೆಲ್ಲರ ಮುಂದೆ ಅವಮಾನ ಆಗೋಯ್ತು. ನಮಗೆ ಕೆಲವೊಂದು ಪ್ರಶ್ನೆಗಳು ಕೇಳಿಬಿಟ್ಟು, ಹಳೆ ಗಲಾಟೆ ಅದೆಲ್ಲ ಪ್ರಶ್ನೆ ಕೇಳಿದೆ, ಮುಂದೆ ಹಿಂಗೆ ಮಾಡಿದ್ರೆ ಏನು ಅಂತ. ಅದಕ್ಕೆ ಸೈಡಿಗೆ ಕರ್ಕೊಂಡೋಗಿ ಕುಣಿಸಿ ಇವೆಲ್ಲರದ್ದು ಕಥೆ ಹೇಳ್ದ. ಅಶೋಕ್ ಅವ್ರಿಗೆ ಒಂದು ಗ್ರಾಮ ಪಂಚಾಯತಿ ಟಿಕೆಟ್ ಕೊಡೋ ಶಕ್ತಿ, ನನ್ನ ಕ್ಷೇತ್ರ ನಾನೇ ಕೊಡೋದು, ಅಶೋಕ್ ಗ್ರಾಮ ಪಂಚಾಯತ್ ಟಿಕೆಟ್ ಕೊಡೋ ಯೋಗ್ಯತೆಯೂ ಇಲ್ಲ, ನೀನು ಅವನ ಮಾತು ಕೇಳ್ತೀಯಾ ಅಂತಲ್ಲೇ ಹೇಳಿದೆ. RR ನಗರ ಕ್ಷೇತ್ರಕ್ಕೆ ಅವನೇನು ಮಾಡ್ತಾನೆ, ಏಕವಚನದಲ್ಲಿ ಮಾತಾಡೋದು. ನಾವು ಅಶೋಕಣ್ಣ ಅಂತೀವಿ. ಒಕ್ಕಲಿಗರ ನಾಯಕರು ಅಂದರೆ ಅವನು ಗೌರವ ಇಲ್ಲ. ಅವರು ಏನೋ ವೀಕ್ನೆಸ್ ಒಂದಿಷ್ಟು ಇಟ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಅವನು ಮಧ್ಯದಲ್ಲಿ ಹೇಳ್ತಾನೆ ನಮ್ಮಮ್ಮ ಇಡ್ಲಿ ಮಾಡ್ತಾರೆ ಅಂತ. ಅವ್ನು ಇಡ್ಲಿ ಮಾಡ್ಕೊಂಡು ಇಲ್ಲಿಗೆ ಬಂದಂತವನು ಇಲ್ಲಿ ಇದನ್ನ ಹೆಣ್ಮಕ್ಳನ್ನ ಇಷ್ಟೊಂದು ಅವಮಾನ ಮಾಡ್ತಾನಲ್ಲ, ಅವನ್ಗೆ ಒಳ್ಳೇದಾಗುತ್ತಾ? ಹೆಂಗ್ ಬಂತು ಅವ ಅಣ್ಣ ಅವನ್ಗೆ? ಇವತ್ತು 16,000 ಕೋಟಿ ಹೆಂಗ್ ಬಂತು? ಒಬ್ರು ಸುಪಾರಿ ಕೊಟ್ಟಿ ಒಬ್ರು ಹೆಣ್ಮಗ್ಳು ನೀಂಗ್ ಮಾಡು ಅಂತ ಹೇಳ್ತಾನಲ್ಲ. ಇಡ್ಲಿ ಹೊಟ್ಟೆಗಿಲ್ದಿರ ಬಂದ ಅಯೋಗ್ಯಂಗೆ ಇಷ್ಟು ಅನ್ನ ಕೊಟ್ಟು ಬೆಂಗಳೂರು ಕಾವೇರಿ ನೀರು ಕುಡ್ದು ಇದೇ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಾನೆ. ಈ ಸರ್ಕಾರ, BJP ಸರ್ಕಾರ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆ. ಯಾವ ರೀತಿ ಸಪೋರ್ಟ್ ಮಾಡ್ತಿದೆ? ಎಲ್ಲಿಂದ ಬಂತು ಆ ಕಳ್ಳಂಗಾಡ? ಮಾತಕ್ಕೆ ಮೊದಲು ಎಲ್ಲರಿಗೂ ಡೆಪರ್ಮೇಷನ್ ಕೇಸ್ ಹಾಕೋ, ನಮಗೂ ಹಾಕಿದ್ದ ಮೊದಲೊಂದು ಹೋಯ್ತು ಕೇಸು. ಪಾಪ ಅವನು ಡೆಪರ್ಮೇಷನ್ ಕೇಸ್ ಹಾಕಿದ ಬಂದು ನಮ್ಮ ಹತ್ರ ಒಂದು ಚೂರು ಕಾಸು ಇಸ್ಕೊಂಡು ರಾಜಿ ಮಾಡ್ಕೊಂಡು ಕೋರ್ಟ್ ತಿರ್ಗೋಕ್ಕಾಗಲ್ಲ ಅಂದ್ಬಿಟ್ಟು. ಈಗ ಯಾಕೆ ಡೆಪರ್ಮೇಷನ್ ಕೇಸ್ ಆಗ್ತಿಲ್ಲ? ನಾವು ಬೈತೇನೆ ಇದೀವಲ್ಲ, ರೋಡಲ್ಲಿ ಬೈತಾ ಇದೀವಿ, ಹಾಕ್ಲಿ ಕೇಸು. ಈಗ ಮನ ಮರ್ಯಾದಿಲ್ವ ಅವನಿಗೆ ಕೇಸ್ ಹಾಕಕ್ಕೆ? ನಾವು ಮುಂದೆ ಅವನ ದಾಖಲೆಗಳು ಇನ್ನಷ್ಟು ಬಿಡುಗಡೆ ಮಾಡ್ತೀವಿ. SIT, ಏಕೆಂದರೆ ನಾವು ಇನ್ನೂ ಅಲ್ಲಿ ದಾಖಲೆಗಳು ಕೊಡೋದಿದೆ, ಅಲ್ಲಿ ನಮ್ಮ ಮಾರ್ಗದರ್ಶನ ಪಡೆದು, ಏಕೆಂದರೆ ನಾವು ಕಾನೂನಲ್ಲಿ ಯಾವ್ದು ಕೊಡಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿಲ್ಲ. ಆದರೆ ನೆನ್ನೆ ನಮ್ಮ ಕೆಲವು ಮಾಧ್ಯಮ ಸ್ನೇಹಿತರು FIR ಆದ ತಕ್ಷಣ ಅಲ್ಲಿ ಬಂದು ಬೈಟ್ ಕೊಡೋಕೆ ಹೇಳಿದ್ರು. ಇಲ್ಲ, ನಾವು ಪ್ರೆಸ್ ಮೀಟ್ ಕರೆದು ಹೇಳ್ತೀವಿ, ವಕೀಲರ ಸಲಹೆ ಮತ್ತು SIT ಅಲ್ಲಿ ಏನು ಕೊಡಬೇಕು ಅಲ್ಲಿ ಕೇಳಿಬಿಟ್ಟು ಆಮೇಲೆ ಉಳಿದಂಥದ್ದು ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ಅಲ್ಲಿ ಹೇಳ್ದಂಗೆ ನಡ್ಕೋಬೇಕಾಗ್ತದೆ ಅಂತೇಳಿ ನಾವು ಅಲ್ಲೇನು ತಿರ್ಗಾ ಏನಪ್ಪ ನಾವು ಇಲ್ಲಿವರೆಗೂ ಹುಡ್ಕೊಂಡು ನ್ಯಾಯ ಕೊಡ್ಸೋಕ್ಕೆ ಬಂದರೆ ಇವ್ರು ಹಾಗೆ ಹೋದರು ಅಂತ ಅನ್ಕೊಬಾರ್ದು ಅಂತೇಳಿ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ. ಮೇಡಮ್ ಕೈಲೇ ಕೊಡಿಸ್ತೀನಿ, ಮೇಡಮ್ ಕರ್ಕೊಂಬರ್ತೀವಿ, ಇಬ್ಬರು ಕೂತ್ಕೊಂಡು ಹೇಳ್ತೀವಿ ಅಂತೇಳಿ 3-4 ಮಾಧ್ಯಮದ ಮುಖಂಡರು ಬಂದಿದ್ದರು, ಚಾನಲ್ಗಳು. ಹಿಂಗಾಗಿದೆ, FIR ಆಗಿದೆ, ಉಳಿದ ದಾಖಲೆಗಳನ್ನು ಬಂದು ಬಿಡುಗಡೆ ಮಾಡ್ತೀವಿ ಅಂತ. ಈಗೂ ಅದನ್ನೇ ಹೇಳ್ತಿದ್ದೀನಿ, ನಮಗೆ ನ್ಯಾಯ ಸಿಗುತ್ತೆ, ರಕ್ಷಣೆ ಬೇಕು ಅಂತ ಕೇಳಿದ್ದೀವಿ. ಹಿಂದೆ ಅಧಿಕಾರ ಇದ್ದಿದ್ದರಿಂದ ನಮ್ಮ ಯಾವ ಕೇಸ್ಗಳಿಗೂ ಸರಿಯಾದ ನ್ಯಾಯ ಸಿಕ್ಕಲಿಲ್ಲ, ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡ್ಕೊಂಡಿದ್ರು. ಈಗಾದರೂ ಪೊಲೀಸ್ ಇಲಾಖೆ ದಯಮಾಡಿ ನ್ಯಾಯಯುತವಾದಂಥ ತನಿಖೆ, ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಲಿ ಅಂತ ಹೇಳ್ತೀವಿ. ನಮ್ಗೆ ಸಹಾಯ ಮಾಡಿದ್ದಕ್ಕಾಗಿ, ಈಗಲ್ಲ ಇಂದಲಿಂದನೂ ಒಂದು ಹೆಣ್ಮಗಳ ಪರವಾಗಿ ನಿಂತಿದ್ದಕ್ಕಾಗಿ ಇವತ್ತು ತಾವೆಲ್ಲ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು. ಅವತ್ತು ಮೇಡಮ್ಗೆ ಅಪಮಾನ ಆದಾಗ
ನಾನು ನನ್ನ ಹೆಂಡ್ತಿನ ಮೇಡಮ್ ಅಂತೀನಿ, ಯಾಕೆಂದ್ರೆ ಜನಪ್ರತಿನಿಧಿ ಇರೋದ್ರಿಂದ ನಾನು ಗೌರವದಿಂದ ಕರಿತೀನಿ. ಹೆಣ್ಮಕ್ಳ ಬಗ್ಗೆ ಯಾರನ್ನೇ ಆಗಲಿ ಏನವ ಅಂತೀವಿ. ನಮ್ಮ ಸಂಸ್ಕೃತಿ ಅಂಥದ್ದು. ನಮ್ಮ ನಾಡಲ್ಲಿ, ಈ ದೇಶದಲ್ಲಿ ಹೆಣ್ಮಕ್ಳು ಭಾಳ ದೊಡ್ಡ ಗೌರವ ಇದೆ. ಅವತ್ತು ಮಾಧ್ಯಮ ಸ್ನೇಹಿತರೆ ಅದನ್ನು ಬೆಳಕು ತಂದಿದ್ದು ಮಾಧ್ಯಮ ಸ್ನೇಹಿತರು, ಅಲ್ಲಿ ಯಾರೂ ಇರಲಿಲ್ಲ. ರಕ್ಷಣೆ ಮಾಡಿದ್ರು ಮಾಧ್ಯಮ ಸ್ನೇಹಿತರೆ ಸೀರೆ ಎಳೆದಿದ್ದಾಗ. ಆಮೇಲೆ ನಮ್ಮ ಮಹಿಳಾ ಮುಖಂಡರುಗಳು ಬಂದು ಅವ್ರನ್ನ ಸೇವ್ ಮಾಡಿ ಸೈಡ್ಗೆ ಕರ್ಕೊಂಡು. ಆದರೆ ಕೇಸ್ ಯಾರ ಮೇಲೆ ಆಯಿತು? ಇದ್ದವರೊಬ್ಬರೇ, ಕೇಸು ನಮ್ಮ ಮೇಲೆ. ಏನು ಮಹೇಶಣ್ಣ, ಕೇಸ್ ನಮ್ಮ ಮೇಲೆ ಆಗ್ತದೆ. ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ. ಅಯ್ಯಣ್ಣ ರೆಡ್ಡಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಕಾನೂನು ಮೀರಿ ಸಾವುಗಳಾಗ್ತವೆ. ನಮ್ಮಲ್ಲಿ ಅಧಿಕಾರಿಗಳು ರಾತ್ರಿ ನಮ್ಮ ಫೈಲ್ ಸೈನ್ ಮಾಡಿಬಿಡ ಅಂತ ವಾರ್ನ್ ಮಾಡಿದ ಅಧಿಕಾರಿಗಳಿಗೆ. ಒಬ್ಬ ಡಬ್ಲ್ಯೂ ಶ್ರೀನಿವಾಸ್ ಅಂತ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸೈನ್ ಮಾಡಿದ ಬೆಳಗ್ಗೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋನಿಲ್ಲ. ನಮ್ಗೆ ಭಯ ಬಿದ್ದು ನಾವು ಹಿಂದೆನೆ ಹೋದ್ವಿ. ನಮ್ಮ ಅದೃಷ್ಟನ ಅಥವಾ ಇಲ್ಲ ಕಾಕತಾಳೀಯನೋ ಅವನ ನಮ್ಮನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗೆಲ್ಲ ನಾವು ಉಳ್ಕೊಂಡಿದ್ವಿ. ದಾಖಲೆಗಳ ಸಮೇತ ಇದೆ. ಇವತ್ತು ಸಿಎಂ ಕಾರ್ಯಕ್ರಮ ನಾನು FIR ಡೀಟೇಲ್ ಬರೆದಿದ್ದೀನಿ. ಸಿಎಂ ಕಾರ್ಯಕ್ರಮಕ್ಕೆ ಮೇಡಮ್ ಹೋದಾಗ ತಾವಳೆ ಅದೆಲ್ಲ ಇಚ್ಛೆ ಬರ್ಲಿಕ್ಕೆ, ಯಾಕೆಂದ್ರೆ ಮೇಡಮ್ ಒಬ್ಬರು ಮಾತ್ರ ಅವಕಾಶ ಇತ್ತು, ಅವ್ರ ಕಡೆ ಬಹಳಷ್ಟು ಜನ ಇದ್ರು. ನಿರ್ಮಲಾ ಅಂತ ದೊಡ್ಡ ಗಲಾಟೆ ಯಾವಾಗ ರೌಡಿ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಎಲ್ಲ ಗಲಾಟೆಗಳಲ್ಲಿ ಇರೋಳು ಒಂದಷ್ಟು ಜನ ಗುಡ್ಡೆ ಹಾಕೊಂಡಿದ್ರು. ಆಮೇಲೆ ಲೆಗೆರೆಯಲ್ಲಿ ಲಕ್ಷ್ಮಿ ಅಂತ ಒಬ್ಳು, ಸುನಂದಮ್ಮ NTR, ಒಂದು 4 ಜನ ಸಭೆ ಮಾಡಿ ಸಿಎಂ ಏನ್ ಮಂತ್ರಿಗಳು ಅಲ್ಲಿಂದ ಶಾಸಕರು ಮೇಯರು ಎಲ್ಲ ಹೋದ ತಕ್ಷಣ ಮುಂದೆ ಅವ್ರು ಇಲ್ಲೇ ಹೇಳಿದ್ದಾರೆ. ಆಮೇಲೆ ನಮ್ಮ ಕಾರ್ಪೊರೇಟರ್ ಇರ್ತಾರೆ, NTR ಅಡ್ಡ ನಿಂತ್ಕೊಳ್ತಾರೆ, ಇಳಿಯಕ್ ಬಿಡಲ್ಲ. ಅವ್ರು ಮುಂದಕ್ಕೆ ಹೋಗ್ತಿದಂಗೆ ಮಂಜುಳ ಮಾನ ಆಗ್ಲಿ ಪ್ರಾಣ ಆಗ್ಲಿ ತೆಗಿಬೇಕು ಅಂತ. ಇದು ಅವ್ರ ಮನೆಯಲ್ಲಿ ಮುನಿರತ್ನವ್ರ ಮನೆಯ ಆಫೀಸಲ್ಲಿ ಆದಂತ ಡೀಲ್. ಅದಕ್ಕೆ ಇಷ್ಟು ಹಣ ಅಂತ ಒಪ್ಪಿಸ್ತಾರೆ ಅವರು. ಅಯ್ಯಮ್ಮ ನಾನಿಂದೆ ಅಯ್ಯಮ್ಮನಿಗೆ ಒಂದ್ಸರಿ ಏಟ್ತಿದ್ದ ಹಾಸ್ಪಿಟ್ಲಿಗೆ 2012-13 ಬಹಳ ದೊಡ್ಡ ಮಟ್ಟದ ಹಾಸ್ಪಿಟ್ಲ್ ಸಹಾಯ ಮಾಡಿದ. ಅವತ್ತಿನ ಕಾಲಕ್ಕೆ 25,000 ಕೊಟ್ಟಿದ್ದೆ ನಾನು. ಆ ಅಯ್ಯಮ್ಮ ಮನೆಗೆ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿ ಮಾಡ್ತಿ ಅಂದಾಗ ಅಯ್ಯಮ್ಮ ಎಲ್ಲ ಸತ್ಯವನ್ನು ಹೇಳ್ತಾಳೆ. ಎಲ್ಲ ತುಳ್ಕೊಂಬಂದ್ಬಿಡ್ರಿ, ಸತ್ತೋಗ್ತಾಳೆ. ನಾನು ನನ್ನ ಶ್ರೀಮತಿ ಕದ್ರಿಗೆ ಹೋಗ್ಬೇಕಾದ್ರೆ, ನಮ್ಮ ಮನೆ ದೇವರು ಕದ್ರಿ ಅಂದ್ರ ಲಕ್ಷ್ಮೀ ನರಸಿಂಹಸ್ವಾಮಿ, ಮುನಿರತ್ನ ಜೊತೆಗೆ ಸೇರ್ಕೊಂಡು ಸ್ಕೆಚ್ ಹಾಕಿ ನಮ್ಮದೇ ಭಾಗದ ಯುವಕ ಒಬ್ಬನ್ನ ನಿರ್ಮಿಸ್ತಾನೆ, ಸಂತೋಷ್ ಸಿದ್ದೇಗೌಡ ಅಂತ. ನಾವು ದೊಡ್ಡಾಪುರ ತೋಟದಲ್ಲಿ ಇರ್ತೀವಿ, ಆಲ್ಟು. ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅವರು ಬೆಂಗಳೂರಲ್ಲಿಲ್ಲ, ಮಾಹಿತಿ ಬಂದಿದೆ, ದೇವಸ್ಥಾನಕ್ಕೆ ಬುಕ್ ಮಾಡಿದ್ದಾರೆ. ಅಲ್ಲಿ ನಾವು 1 ದಿವಸ 2 ದಿವಸ ಮುಂಚೆಗೆ ರೂಮು, ದೇವಸ್ಥಾನದ ಅಭಿಷೇಕ ಅವೆಲ್ಲ ಬುಕ್ ಮಾಡ್ತೀವಿ ಹೋದಾಗ, ಮನೆ ದೇವರು ಇರೋದ್ರಿಂದ ಅಲ್ಲಿ ಬುಕ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ತಾರೆ. ನಾಳೆ ಬೆಳಗಿನ ಜಾವ ಅವರು ಹೊರಡ್ತಾರೆ 4 ಗಂಟೆ 5 ಗಂಟೆಗೆ ಹೋಗ್ಬೇಕು. ರಾತ್ರಿ ಅಷ್ಟೊತ್ತಲ್ಲಿ ಬಂದು ಸಂತೋಷ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾನೆ, ಅವಾಗ ಅಲ್ಲಿ ಕಾಯ್ತಾನೆ. ನಾವು ಆಂಧ್ರ ಗಡಿ ಹೋದ ತಕ್ಷಣ ಅವನಿಗೆ ಕರೆ ಬರುತ್ತೆ, ನಮ್ಮವ್ರು ಯಾರೋ ಬರ್ತಾ ಇದ್ದಾರೆ, ಅವ್ರಿಗೆ ಅವ್ರನ್ನ ತೋರಿಸಿ ಬಿಟ್ಬಿಡು ಅಂತ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಷ್ಟೊತ್ತಿಗೆ ಅವ್ರ ತಂದೆ ಅಚಾನಕ್ಕಾಗಿ ನ್ಯಾಮಿನೇಟ್ ಕೌನ್ಸಿಲರು ಸಿದ್ದೇಗೌಡರು ಫೋನ್ ಮಾಡ್ತಾರೆ. MLA ಅಂಕಲ್ ಒಂದು ಕೆಲಸ ವಹಿಸವ್ರು, ಎಲ್ಲಿದೆಯಾ ಅಂದರೆ, ರಾತ್ರಿ ಮನೆಗೆ ಬಂದಿಲ್ಲ, ಎಲ್ಲಿದೆಯಾ ಅಂದರೆ, ಇಲ್ಲ ಅಂಕಲ್ ಏನೋ ಕೆಲಸ ವಹಿಸಿದ್ರು, ನಾನು ಆಂಧ್ರದಲ್ಲಿದ್ದೀನಿ. ಆಂಧ್ರದಲ್ಲಿ ಕೆಲಸ ಇಲ್ಲ, ನಾರಾಯಣ ಸ್ವಾಮಿ ಅವ್ರನ್ನ ಫಾಲೋಅಪ್ ಮಾಡಿ ನಾನು ಯಾರೋ ಹೇಳ್ತೀನಿ, ಅವ್ರಿಗೆ ತೋರಿಸ್ಬಿಡು ಅಂತೇಳಿ. ಇವತ್ತು SIT
ನ್ಯಾಯಾಧೀಶರ ಮುಂದೆನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಆಲ್ರೆಡಿ 164 ಹೇಳಿಕೆ ದಾಖಲಾಗಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಕೊಲೆ ಮಾಡಲಿಕ್ಕೆ ನಮ್ಮ ವೈಯಕ್ತಿಕ ಜೀವನವನ್ನು ತಗೊಳ್ತಾನೆ ಅಂದರೆ, ನಮ್ಮ ವೈಯಕ್ತಿಕ ಡೀಟೇಲ್ಸ್ ತಗೊಳ್ತಾನೆ ಅಂದರೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಏನು ಮಾಡೋದು? ನಿಮಗೆ FIR ಕಾಪಿಗಳು ಕಳಿಸ್ತೇನೆ. ನನ್ನ ಮೇಲೆ ಕೇಸ್ ಮಾಡ್ತಾರೆ. ಒಂದು ಸೀಮೆಣ್ಣೆ ತೊಗೊಂಬಂದು ಸ್ಟೇಷನ್ಗೆ ಬೆಂಕಿ ಇಕ್ತೀನಿ ಅಂತೇಳಿ ಹೋಗಿದ್ದವನೊಬ್ಬ ನಮ್ಮ ಕಾರ್ಯಕರ್ತನ ಬಿಡಿಸ್ಕೊಳ್ಳೋಕ್ಕೆ. ನನ್ನ ಮೇಲೆ ಆಗಿರೋ FIR. ನೀವೆಲ್ಲಾದರೂ ಸೀಮೆಣ್ಣೆ ತೋರಿಸಿದ್ರೆ ಸೀಮೆಣ್ಣೆ ಸಿಗೋದು. ಇವತ್ತೆಲ್ಲ ಸೀಮೆಣ್ಣೆ ಸಿಗುತ್ತೆ ಅಂದರೆ FIR ಅಲ್ಲಿದೆ. ಕೋರ್ಟಲ್ಲಿ ಹೇಳಿದ್ರು ಇದೊಂದು ತೆಲುಗು ಸಿನಿಮಾದ ಹಳೆಯ ಸ್ಟೋರಿ ಥರ ಇದೆ ಅಂತ. ಎಲ್ಲಿ ಸೀಮೆಣ್ಣೆ ಸಿಗುತ್ತೆ? ನಾನು ಚಪ್ಪಲ್ ಹಾಕ್ಕೊಂಡಿದ್ದೆ, ಬೂಟ್ ಕಾಲಲ್ಲಿ ಒದ್ನಂತೆ ಇನ್ಸ್ಪೆಕ್ಟ್ರಿಗೆ. ಒದೆಯವ್ರಿಗೂ ನೀನು ಕತ್ತೆ ಕಾಯ್ತಿದ್ನ. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನಾನು ಇದ್ದಾಗ ಅವ್ರ ಚೇಂಬರಲ್ಲಿ ಮಾತಾಡುವಾಗ 3 ಜನ ಪೊಲೀಸ್ನವರು, ಒಬ್ಬ ಇನ್ಸ್ಪೆಕ್ಟ್ರ್, 5 ಜನ ಇದ್ದರು. ನನ್ನನ್ನು ಅವ್ರು ಹಿಡ್ಕೊಂಡ್ರೆ ಬಿಡಿಸ್ಕೊಳಕ್ಕಾಗಲ್ಲ. ಅವನಿಗೇನು ಪೂಜೆ ಮಾಡೋಕ್ಕೆ ಕೊಟ್ಟವ್ರೆ ಗನ್ನು ನಾನು ಒದೆಯೋವರೆಗೂ. ಸ್ಟೇಷನಲ್ಲಿ ಹೋಗೋದ್ದೆ ಅಂತ FIR ಮಾಡಿದರು. ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಸ್ಟೇಷನಲ್ಲಿ ಒದ್ದು ಬಟ್ಟೆ ಹರಿದು ಸೀಮೆಣ್ಣೆ ತೊಗೊಂಬಂದು ಸ್ಟೇಷನ್ ಬೆಂಕಿ ಇಕ್ಕಕ್ಕೆ ಬಂದಿದ್ದಕ್ಕೆ ನಾರಾಯಣ ಸ್ವಾಮಿನ ಬಂಧಿಸಿ ನಾವು ಜೈಲಿಗೆ ಕಳಿಸಿದ್ದೀವಿ. ಒಂದು ದಿವಸದಲ್ಲಿ ಬೇಲ್ ಆಯಿತು, ಬಂದ್ವಿ. ಕೇಸು ನ್ಯಾಯಾಲಯ ವಜಾ ಮಾಡಿದೆ. ನಾವು ಅಷ್ಟಕ್ಕೆ ಮುಗಿತು ಅಂದ್ಬಿಟ್ವಿ. ಆದರೆ ರೌಡಿ ಶೀಟರ್ ಮಾಡಿ ಇಟ್ಕೊಂಡು 9 ವರ್ಷ ಕಳೆದು 10ನೇ ವರ್ಷಕ್ಕೆ ಬಂದಿದೆ ಕಾಲು. ಈಗ ಬಂದಿದ್ದಾರೆ, ನಿಮ್ಮ ರೌಡಿ ಶೀಟರ್ ತೊಗೊಳ್ತೀವಿ ವಾಪಸ್ ಅಂತ. ಯಾಕೆ ತೊಗೊಬೇಕು? ಯಾಕೆ ತೊಗೊಬೇಕು? ನಾನು ರೌಡಿ ಶೀಟರ್ ಯಾಕೆ ಮಾಡಿದ್ರಿ ಅಂತ ಪ್ರೂವ್ ಮಾಡಬೇಕಲ್ವಾ? ಆಯಿತು, ಅವ್ರ ಹಕ್ಕು ಅವ್ರು ಮಾಡಿದ್ದಾರೆ. 9 ವರ್ಷ ಬಂದ ಅಧಿಕಾರಿಗಳು ಏನು ಮಾಡ್ತಿದ್ರು? ಅವ್ರದ್ದು ಕರ್ತವ್ಯ ಲೋಪ ಅಲ್ವಾ? ನನ್ನ ಕರಿಬೇಕಲ್ವಾ? ಮೇಲಾಧಿಕಾರಿಗಳ ಹತ್ರ ತೊಗೊಂಡೋಗಿ ನಿಲ್ಲಿಸ್ಬೇಕಲ್ವಾ? ನಂದು ಆ್ಯಕ್ಟಿವಿಟೀಸ್ನ ಗುರುತಿಸ್ಬೇಕಲ್ವಾ ಏನು ಮಾಡ್ತಾ ಇದ್ದಾನೆ ಅಂತ. ಯಾವುದಾದ್ರೂ ದರೋಡೆಗಳಲ್ಲಿ, ಕೊಲೆ ಸುಲಿಗಳಲ್ಲಿ, ಕಂಡವರ ಆಸ್ತಿ ಹೊಡೆಯೋದ್ರಲ್ಲಿ, ಸರ್ಕಾರದ ಆಸ್ತಿ ಪಾಸ್ತಿ ನಷ್ಟ ಮಾಡೋದ್ರಲ್ಲಿ ಏನರಲ್ಲಾದರೂ ಭಾಗಿಯಾಗಿದ್ದೀನ ಅಂತ. ನಮ್ಮ ರಾಜಕೀಯ ವ್ಯವಸ್ಥೆ ಆ ಕಡೆ ಹೋಗ್ತಾ ಇದೆ ಅಂತ. ಇವತ್ತು ಈ ಪರಿಸ್ಥಿತಿಗೆ ದ್ವೇಷವನ್ನು ತುಂಬಿಕೊಂಡ್ರೆ ಮುಂದೆ ಸಮಾಜದಲ್ಲಿ ಒಳ್ಳೆ ರಾಜಕಾರಣಿಗಳು ಹೆಂಗೀಚೆ ಬರುತ್ತೆ. ನನಗೆ ರಾಜಕಾರಣ ಬೇಡ ಅಂತ ಬಿಡಪ್ಪ ಮನಸ್ಥಿತಿಗೆ ಬಂದಿದ್ದೀವಿ ನಾವು. ಬೇಡಪ್ಪ ಸಾಕು, ನನ್ನ ಮಕ್ಕಳಿಗೂ ಇದನ್ನು ಅಂಟಿಸಿ ಹೋಗೋದು ಹೆಂಗೆ? ನಾನು FIR ಕಾಪಿ ಕೊಡ್ತೀನಿ. ಸೀಮೆಣ್ಣೆ ತೊಗೊಂಬಂದ್ರು ಹೊಡೆದ್ರು ಅಂತ ಒಬ್ಬ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ಕೊಡ್ತಾರೆ ಸಬ್ ಇನ್ಸ್ಪೆಕ್ಟ್ರಿಗೆ. ಅವನು ಸಬ್ ಇನ್ಸ್ಪೆಕ್ಟ್ರು ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಕೋರ್ಟ್ ಕಳಿಸ್ತಾರೆ. ಕೋರ್ಟಲ್ಲಿ ಕೊಲಾಪ್ಸ್ ಆಗಿದೆ. ಆ ಬೇಸ್ ಮೇಲೆ ನಾನು ರೌಡಿ ಶೀಟರ್ ಮಾಡಿದ್ದಾರೆ. ಸೀಮೆಣ್ಣೆ ಎಲ್ಲಿ ಸಿಗುತ್ತೆ? ಹನಿ ಟ್ರಾಪ್ ನಿಮಗೆಲ್ಲ ಈಗಲೇ ಕೊಡ್ತೀವಿ ದಾಖಲೆಗಳು. ಈಗಲೇ ಕಳಿಸ್ತೀನಿ. ನನ್ನ ಮುಗಿದ ಮೇಲೆ ಈಗಲೇ ಕಳಿಸ್ತೇನೆ. ಯಾಕೆಂದರೆ ಒಂದಿಷ್ಟು ದಾಖಲೆಗಳು ನಾನು ಆಗಲೇ ಹೇಳಿದ್ದೀನಿ. ಏನು ಕಳಿಸ್ತಾರೆ ನಾನು ಎಲ್ಲ ದಾಖಲೆಗಳನ್ನು ಹಾಕ್ತೀನಿ. 9620 110 550. ಅವಳದು ಬೇಕು, ನೇರವಾಗಿ ಹೇಳಿದ್ದಾನೆ. ಲೆಗ್ಗೆಯವರು ಹೇಳೋದು ಬೇಕು, ಅವಳು ಸೀರೆ ಹೇಳೋದಂತೆ. ಸೀರೆ ಅವಳನ್ನು ಮುಗಿಸೋವರೆಗೂ ಬಿಡೋದಿಲ್ಲ ಅಂತ ನೇರವಾಗಿ ಕೂತು ಮಾತಾಡ್ತಾನೆ. ಕಾರ್ಯಕರ್ತರ ಮನೆಗೆ ಬಂದು ಹೇಳ್ತಾನೆ ಅವಳು ವಿಡಿಯೋ ಇದೆಯಂತೆ, ಅವಳು ವಿಡಿಯೋ ಇದೆ ಅಂತ. ಹೆಂಗೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡೋದು? ಅವನ ಥರ ಮಕ್ಕಳದ್ದು ವಿಡಿಯೋ ಸಿಗ್ತದೆ ಅಂತ ಬೇರೆ ಕೊಂದಿದ್ದೀವ ನಾವು? ಎಷ್ಟು ಜನರು ಕೊಂದಿದ್ದಾನೆ? ಡಾಕ್ಟ್ರನ್ನ ಜೈಲಿಗೆ ಕಳಿಸಿ ಇಬ್ಬರು ಹೋದ್ರು. ಯಾಕೆ ಹೋದ್ರು? ಡಾಕ್ಟ್ರ ಮನೆ ಡ್ರಗ್ಸ್ ಯಾಕಿಟ್ಟ? ರಾಕ್ಲೈನ್ ಬಂದ ಅಂತೇಳಿ ಎಲೆಕ್ಷನ್ ನಮಗೆ ಆ್ಯಕ್ಚುಲಿ ಒಂದು 4 ಅವರ್ ಆದರೂ ಒಂದು ಕಥೆಗಳು ಹೇಳೋಕ್ಕಾಗಲ್ಲ, ಅಷ್ಟಿದ್ದಾವೆ. ರಾಕ್ಲೈನು ಕ್ಯಾನ್ವಾಸ್ ವೋಟಿಂಗ್ ದಿವಸ ಬೂತ್ ಒಳಗಡೆ ಹೋದ ಅಂತೇಳಿ ಹೋಗಬಾರ್ದು ಅಂತೇಳಿ ಪ್ರತಿಭಟನೆ ಪಕ್ಷದ ಕೆಲಸ ಅವತ್ತಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಸಾಯಂಕಾಲ ಆಗ್ತಿದ್ದಂಗೆ 100 ಜನರ ಮುಂದೆ
ನನ್ನ ಬೈಕಲ್ಲಿ ಕರ್ಕೊಂಬಂದ್ವಿ, ಚುನಾವಣೆ ಮುಗೀತು ಓಡಬೇಕು ಅಂತ, ಮನೆ ಕಡೆ ಓಡೋಣ ಅಂತೇಳಿ ಬೈಕಿಂದ ಕೆಳಗಡೆ ಹಾಕ್ಕೊಳ್ತಾರೆ. ಲಕ್ಷ್ಮಿ ಅನ್ನೋಳು ಚಾಕು ತೆಗೆದು ಅವಳು ಕೈಯಿಂದ ಚಾಕು ಎತ್ಕೊಳ್ಳೋಷ್ಟು ಹೋಗಿ ಇಟ್ಕೊಳ್ತಾರೆ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲೇನೆ. ಏನು ಒಬ್ಬರಲ್ಲ, ಎರಡೂ ಪಾರ್ಟಿಯವರು ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ, ಅವಳು ಆಗಲೇ ಎಣ್ಣೆ ಹೊಡಿಸಿದಾರೆ ಅವಳನ್ನ, ಮಧ್ಯಾಹ್ನ ಗಲಾಟೆ ಆಗಿದ್ದು, ಸಂಜೆ ಕುಡಿದು ನಿಂತಿದ್ದಾಳೆ ಚೆನ್ನಾಗಿ, ಸ್ಟೇಷನಲ್ಲಿ ಚೇರ್ ಕೊಟ್ಟು ಕೂರಿಸ್ತಾಳೆ ಅವ್ರಿಗೆ. ನಾವು ಮೇಡಮ್ ನಿಂತ್ಕೊಂಡು ಮಾತಾಡ್ತೀವಿ, ಆ ಎಮ್ಮನ್ ಚೇರ್ ಕೊಟ್ಟು ಕೂರಿಸ್ತಾರೆ. ಆಗ್ತೀವಣ್ಣ, ಇನ್ನ ಇದೆಯಲ್ಲ ಮುಗಿಲಿ, ಆಗ್ತೀವಿ. ಒಂದಿಷ್ಟು ಕಳಿಸ್ತೀನಿ ಗ್ರೂಪ್ಗೆ ಹಾಕ್ಬಿಡಿ. ಪೊಲೀಸ್ ಕೇಳೋದು ಹಿಂಸೆ, ನಾನು ಅದನ್ನು ಇನ್ನೂ ಕೆಟ್ಟದಿದೆ, ಅದು SIT ಕೊಡ್ತೀವಿ. ಇಲ್ಲಿ ನಾವೆಲ್ಲ ಹೆಣ್ಮಕ್ಳ ಜೊತೆಲಿ ಕುಂತಿರ್ತೀವಿ, ಅಕ್ಕ ತಂಗಿರ ಜೊತೆಲಿ. ಎಲ್ಲವನ್ನು ಕೊಡೋದು ಕಷ್ಟ ಆಗಷ್ಟು ಕೆಟ್ಟದಾಗಿದೆ. ತುಂಬ ಅಶೀಲವಾಗಿರೋ ಹೂನ ಹಾಕೋದು ಕಷ್ಟ, ನಮ್ಮದು ಬದುಕಿದೆ. ಬಟ್ ಇವ್ರಿಗಂತೂ ಕೊಡ್ತೀವಿ, ಕಾನೂನು ಗಡಿಯಲ್ಲಂತೂ ಕೊಡ್ತೀವಿ. ಮೊನ್ನೆ ಶನಿವಾರ, ಶುಕ್ರವಾರ ಕೊಟ್ವಿ. ಕೆಲವೊಂದು ಹಳೇದೆಲ್ಲ ಇರೋದ್ರಿಂದ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ಕೊಡಬೇಕಾಗ್ತದೆ. ನಮಗೆ ಗೊತ್ತಿರಲಿಲ್ಲ, ನಾವು SIT ಕೊಡಬೇಕು ಅಂತೇಳಿ SIT ತೊಗೊಂಡೋಗಿ ಕೊಟ್ಟಿದ್ವಿ. SIT ರಚನೆ ಆದ ತಕ್ಷಣ ಆಮೇಲೆ SIT ಮೇಲಧಿಕಾರಿಗಳು ಕರೆದು, ಇಲ್ಲಿ ನಾವು ಕೇಸ್ ಮಾಡಲಿಕ್ಕೆ ಬರೋದಿಲ್ಲ, ನೀವು ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಕೊಡಿ, ನಾವು ಇಲ್ಲಿಗೆ ಅವರು ಬದಲಾವಣೆ ಮಾಡಿದ್ಮೇಲೆ ನಾವು ಇಲ್ಲಿ ತನಿಖೆ ಮಾಡ್ತೀವಿ ಅಂತೇಳಿ. ಅವರು ಒಬ್ಬ ಮಾಧ್ಯಮ ಸ್ನೇಹಿತರ ಹತ್ರ ಮಾತಾಡ್ತಾರೆ. ಮುನಿರತ್ನ ನಮ್ಮ ಅರುಣ್ ಜೊತೆ ಮಾತಾಡಿರೋದಿದೆ, ಭಗತ್ ಸಿಂಗ್ ಅರುಣ್, ನಮ್ಮ ಮತದಾರರು, ನಮ್ಮ ಮುಖಂಡರು, ನನ್ನ ಮತದಾರರು, ನಾವು ಚಿಕ್ಕ ಹುಡುಗರಿಂದ ಗೊತ್ತು, ಒಂದೇ ಜೊತೆಯಲ್ಲಿರೋ ನಮ್ಮ ಮುಖಂಡರು ಸಹ ಫ್ರೆಂಡ್. ಅವರೊಬ್ಬರ ಜೊತೆ ಮಾತಾಡಿಲ್ಲ, ವಾರ್ಡಲ್ಲಿ 100 ಜನ ನಮ್ಮ ಕಾರ್ಯಕರ್ತರ ಜೊತೆಲಿ ಮಾತಾಡಿದ್ದಾರೆ. ಎಷ್ಟು ಕೋಟಿ ಬೇಕಿದ್ರು ಕೊಡ್ತೀನಿ, ಅವಳದು ಬೇಕು. 2+1 ವೇಲು ನಾರಾಯಣ ಸ್ವಾಮಿ ಇದಲ್ಲ, ನನಗೆ ಅವಳದು ಬೇಕು. ನೀವು ರೇಟ್ ಕೇಳಿ, ಹೇಳಿದ್ದಾರೆ, ಆಡಿಯೋದಲ್ಲೂ ಹೇಳಿದ್ದಾರೆ. ಜಗ್ಗೇರೋಳು ಅಷ್ಟೇ ಅಲ್ಲ, ಮಂಜುಳದು ಅಂತಲೇ ಹೇಳಿದ್ರು. ಅವಳು ಸೀರೆ ಎಳಿಸಿದ್ದು ಸಾಕಾಗಿಲ್ಲ ಅಂತಲೂ ಹೇಳಿದ್ರು. ಬೇರೆವೆಲ್ಲ ಅಷ್ಟು ಮಾತ್ರ ಕೊಟ್ಟಿದ್ದೀವಿ, ಬೇರೆ ಇನ್ನೂ ಇದೆ. ನಾಗರಿಕ ಸಮಾಜ ತಲೆ ತಗ್ಸಂಥ ಒಳಗಳಿದೆ, ಯಾರು ಕೇಳಿಸ್ಕೊಳ್ಳೋಕ್ಕೆ, ತಾಯಿ ತಂದೆ ಅಣ್ಣ ತಮ್ಮದಿರ ಜೊತೆ ಬದುಕೊಂತರು, ಅಕ್ಕ ತಂದಿರ ಜೊತೆ ಬದುಕೊಂತರು ಕೇಳಿಸ್ಕೊಳಕ್ಕಾಗ್ದಿರೋಂಥ ಕೆಟ್ಟ ಪದಗಳನ್ನೆಲ್ಲ ಮಾತಾಡಿದ್ದಾನೆ ಮೂರ್ಖ. ಈಗ ಏನು ಯಾವ್ದು ಮಾತಾಡಿದ್ರೆ ಯಾವ್ದು ಬಿಡೋದು? ಇವತ್ತು FSL ವರದಿಗೆ ಎಲ್ಲರೂ ಕಾಯ್ದಿದ್ರು. ಅವನು ಬಂದು ಭಾಳ ದೊಡ್ಡದಾಗಿ ದೇವ್ರ ಹತ್ರ ನಿಂತ್ಕೊಂಡು ಭಾಷಣ ಮಾಡಿ ಹೇಳಿದ, ನಾನು ಯಾಕೆ ಒಕ್ಕಲಿಗರ ಹೆಣ್ಮಕ್ಳನ್ನ ಕೇಳಲಿ, ನನಗೇನಂತೋದಿದೆ, ನಾನಂಥದ್ದು ಕೇಳಿದರೆ ರಕ್ತ ಕಕ್ಕಂಡು ಸತ್ಬಿಡಲಿ ತಾಯಿ ಮುಂದೆ. ನಂದೇನಾದರೂ ವಾಯ್ಸ್ ಪ್ರೂವ್ ಆದರೆ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸಿರೋದು,
ನಾನು ಕುತ್ತಿಗೆ ಕೊಯ್ಕೊಂಡು ಡೆತ್ ನೋಟ್ ಬರೆದಿಟ್ಟು ಸಾಯ್ತೀನಿ ಅಂತ. ಯಾವಾಗ ಸಾಯ್ತಾನೆ? ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ, ಯಾವಾಗ ರಾಜೀನಾಮೆ ಕೊಡ್ತಾನೆ? ಅದನ್ನು ಹೇಳಬೇಕು. ನಮ್ಮ ಇನ್ನೊಂದಷ್ಟು ಇದಿದೆ, ನಮಗೂ ಭಯದಿಂದ ಓಡಾಡೋದು ಸಾಕಾಗಿದೆ. ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ ಅಶೋಕಣ್ಣವ್ರಿಗೆ, ದೇವೇಗೌಡರು ಅವ್ರಿಗೆ, ಏಕೆಂದರೆ ಒಂದು ಕಷ್ಟ ಕಾಲದಲ್ಲಿ ದೇವೇಗೌಡರು ಇವನು ವಿರುದ್ಧವಾಗಿ ನಿಂತ್ಕೊಂಡವ್ರು ಒಬ್ಬರೇ ಒಬ್ಬರು, ಇನ್ನು ಯಾರೂ ಸಹಾಯ ಮಾಡಿಲ್ಲ. ನಾವು ಕುಮಾರಣ್ಣ ಹತ್ರಕ್ಕೆ ಹೋದ್ವಿ, ಸಹಾಯ ಮಾಡಿಲ್ಲ. ಅಶೋಕಣ್ಣ ಹತ್ರಕ್ಕೆ ಹೋದ್ವಿ, ಸಹಾಯ ಮಾಡಿಲ್ಲ. DK ಶಿವಕುಮಾರ್ ಅವ್ರ ಹತ್ರ ಹೋಗಿದ್ವಿ, ಸಹಾಯ ಮಾಡಿಲ್ಲ. ಅವತ್ತು ದೇವೇಗೌಡರು ಒಬ್ಬರು, ನಿರ್ಮಲಾನಂದ ಸ್ವಾಮೀಜಿಗಳು. ಬುದ್ಧಿ ಹೇಳ್ತೀವಿ ಅವನಿಗೆ, ಹೇಳಲಿಲ್ಲ ಅಂದರೆ ಗೊತ್ತಿದೆ ಏನು ಮಾಡಬೇಕು, ಹೋರಾಟ ಮಾಡೋಣ ಅಂತ ಹೇಳಿದ್ರು ಅವರೊಬ್ಬರೇ. ಅವರೆಲ್ಲರ ಗಮನಕ್ಕೆ ತಂದು ಮುನ್ರತ್ನವ್ರ ಮನೆಗೆ ಅಲ್ಲಿ ಇಲ್ಲಿ ಹುಡ್ಕೋದು ಬೇಡ, ಅವನು ಇವ್ರಿಗೆ ಸುಪಾರಿ ಕೊಡೋದು ಬೇಡ, ನಾವು ನೇರವಾಗಿ ಮುನ್ರತ್ನವ್ರ ಮನೆಗೆ ಹೋಗ್ತೀವಿ. ಕೊಂದ್ಬಿಡ್ಲಿ ಅವನು, ಕೊಲ್ಸೋದಿದ್ರೆ. IN ರೆಡ್ಡಿನ ಕರೆಸ್ಕೊಂಡು ಏನು ಪ್ಲ್ಯಾನ್ ಬೇಕೋ ಮಾಡ್ಕೊಳ್ಳಿ.